ನಮ್ಮೆಲ್ಲರಲ್ಲೂ ಒಂದು ಅಪಾರವಾದ ಮಾನಸಿಕ ಶಕ್ತಿ ಅಡಗಿದೆ. ಅದು ಜಾಗೃತಗೊಳ್ಳೋದಕ್ಕೆ ಕಾಯ್ತಾ ಇದೆ. ನಮ್ಮ ಮೆದುಳಿನ ನಿಜವಾದ ಶಕ್ತಿಯನ್ನ ಹೊರತರೋದು ಸಾಧ್ಯನಾ? ಬನ್ನಿ, ಈ ವಿಶ್ಲೇಷಣೆಯಲ್ಲಿ ಅದನ್ನ ಹೇಗೆ ಮಾಡುವುದು ಅಂತ ನೋಡೋಣ. ಈಗಿನ ಆಧುನಿಕ ಜಗತ್ತಿನಲ್ಲಿ ತುಂಬಾನೇ ಒತ್ತಡ, ಗಮನ ಕೊಡೋಕಾಗ್ತಿಲ್ಲ, ಎಲ್ಲನೂ ಮರ್ತೋಗ್ತಿದೆ ಅಂತ ಅನಿಸ್ತಿದ್ಯಾ? ಹೌದು, ಹೀಗೆ ಅನಿಸ್ತಿದ್ರೆ ನೀವು ಒಬ್ರೇ ಅಲ್ಲ. ಪ್ರತಿಯೊಬ್ರಿಗೂ ಇದೇ ಸಮಸ್ಯೆ. ಪ್ರತಿದಿನ ನಮ್ಮೇಲೆ ಮಾಹಿತಿಯ ಸುರಿಮಳೆ, ಒಂದಲ್ಲ ಒಂದು ಡಿಸ್ಟ್ರಾಕ್ಷನ್ಸ್, ಇವೆಲ್ಲ ನಮ್ಮ ಮೆದುಳಿನ ಮೇಲೆ ಪರಿಣಾಮ ಬೀರುತ್ತೆ. ಆದ್ರೆ ಚಿಂತೆ ಬೇಡ, ಇದಕ್ಕೊಂದು ಪರಿಹಾರ ಇದೆ. ಜಿಮ್ ಕ್ವಿಕ್ ಅವರ ಪ್ರಕಾರ 4 ಡಿಜಿಟಲ್ ವಿಲೆನ್ಸ್ ನಮ್ಮನ್ನ ಹಿಂದೆ ಎಳಿತಾ ಇವೆ. ಮೊದಲನೇದು ಡಿಜಿಟಲ್ ಫ್ಲಡ್, ಅಂದ್ರೆ ಮಾಹಿತಿಯ ಮಹಾಪೂರ. ಇದು ನಮ್ಮನ್ನ ಒತ್ತಡದಲ್ಲೇ ಮುಳುಗಿಸ್ಬಿಡುತ್ತೆ. ಎರಡನೇದು ಡಿಜಿಟಲ್ ಡಿಸ್ಟ್ರಾಕ್ಷನ್, ಫೋನ್ ನೋಟಿಫಿಕೇಶನ್ಸ್, ಸೋಷಿಯಲ್ ಮೀಡಿಯಾ, ಇವೆಲ್ಲ ನಮ್ಮ ಗಮನವನ್ನೇ ನಾಶ ಮಾಡುತ್ತಲ್ವಾ. ಇನ್ನು ಮೂರನೇದು ಡಿಜಿಟಲ್ ಡಿಮೆನ್ಷಿಯಾ, ಅಂದ್ರೆ ಎಲ್ಲದಕ್ಕೂ ಗೂಗಲ್ ಮೇಲೆ ಅವಲಂಬಿತರಾಗೋದ್ರಿಂದ ನಮ್ಮ ನೆನಪಿನ ಶಕ್ತಿ ದಿನೇ ದಿನೇ ಕಡಿಮೆ ಆಗ್ತಾ ಇದೆ. ಕೊನೆಯದಾಗಿ 4ನೇದು ಡಿಜಿಟಲ್ ಡಿಡಕ್ಷನ್, ಅಂದ್ರೆ ನಾವೇ ಯೋಚನೆ ಮಾಡೋದ್ರ ಬದಲು ನಮ್ಮ ಫೋನ್ಗಳೇ ನಮಗೋಸ್ಕರ ಯೋಚನೆ ಮಾಡೋ ಹಾಗೆ ಬಿಟ್ಬಿಟ್ಟಿದ್ದೀವಿ. ಇವೆಲ್ಲ ಸೇರಿ ನಮ್ಮ ಕಲಿಯೋ ಸಾಮರ್ಥ್ಯವನ್ನೇ ಕುಗ್ಗಿಸ್ತವೆ. ಆದ್ರೆ ಇಲ್ಲೊಂದು ಒಳ್ಳೆ ಸುದ್ದಿ ಇದೆ. ಸಮಸ್ಯೆ ಇರೋದು ನಮ್ಮ ಮೆದುಳಿನಲ್ಲಿ ಅಲ್ಲ, ಬದಲಾಗಿ ನಾವು ಬಳಸ್ತಿರೋ ಹಳೆ ವಿಧಾನಗಳಲ್ಲಿ. ಜಿಮ್ ಕ್ವಿಕ್ ಅವರ ಕಥೆಯನ್ನೇ ತಗೊಳ್ಳಿ. ಚಿಕ್ಕವರಿದ್ದಾಗ ಅವರನ್ನ ಮುರಿದ ಮೆದುಳಿನ ಹುಡುಗ ಅಂತ ಕರೀತಿದ್ರು. ಆದರೆ ಇವತ್ತು ಅವರೊಬ್ಬ ವಿಶ್ವಪ್ರಸಿದ್ಧ ಬ್ರೈನ್ ಕೋಚ್. ಇದು ಹೇಗೆ ಸಾಧ್ಯವಾಯಿತು ಅಲ್ವಾ? ಇದರ ಹಿಂದಿರೋ ರಹಸ್ಯ ಇಲ್ಲಿದೆ. ಜಿಮ್ ಕ್ವಿಕ್ ಹೇಳ್ತಾರೆ, ಕಲಿಯೋದು ಹೇಗೆ ಅಂತ ಕಲಿಯೋದೇ ಅಲ್ಟಿಮೇಟ್ ಸ್ಕಿಲ್. ಅಂದ್ರೆ ಯಾವುದೇ ಕೌಶಲ್ಯ ಅಥವಾ ಗುರಿ ಸಾಧಿಸೋಕೆ ಮೊದಲು ಕಲಿಯೋ ಪ್ರಕ್ರಿಯೆನೇ ನಾವು ಮಾಸ್ಟರ್ ಮಾಡಬೇಕು. ಕಲಿಯೋದು ಹೇಗೆ ಅಂತ ಗೊತ್ತಾದ್ರೆ ನಾವು ಏನ್ ಬೇಕಾದ್ರೂ ಕಲಿಬೋದು. ಸರಿ, ಹಾಗಾದ್ರೆ ಇದನ್ನ ಇನ್ನಷ್ಟು ಆಳವಾಗಿ ನೋಡೋಣ. ಜಿಮ್ ಕ್ವಿಕ್ ಅವರು 3M ಫ್ರೇಮ್ವರ್ಕ್ ಅಂತ ಒಂದನ್ನ ಕೊಡ್ತಾರೆ. ಮೈಂಡ್ಸೆಟ್, ಮೋಟಿವೇಶನ್ ಮತ್ತೆ ಮೆಥಡ್ಸ್, ಅಂದ್ರೆ ಮನಸ್ಥಿತಿ, ಪ್ರೇರಣೆ ಮತ್ತು ವಿಧಾನಗಳು. ಇದು ನಮ್ಮ ಮಿತಿಗಳನ್ನ ದಾಟಿ ಬೆಳೆಯೋಕೆ ಸಹಾಯ ಮಾಡೋಂಥ ಒಂದು ತುಂಬಾನೇ ಸರಳ ಆದ್ರೆ ಅಷ್ಟೇ ಶಕ್ತಿಯುತವಾದ ಮಾಡೆಲ್. ಮೊದಲನೇದು ಮೈಂಡ್ಸೆಟ್, ಅಂದ್ರೆ ನಮ್ಮ ನಂಬಿಕೆಗಳು, ನಮ್ಮ ಯೋಚನೆಗಳು. ನಾವು ಏನನ್ನ ಸಾಧ್ಯ ಅಂತ ನಂಬುತ್ತೇವೋ ಅದೇ ನಮ್ಮ ರಿಯಾಲಿಟಿ ಆಗುತ್ತೆ. ನಮ್ಮ ಕೆಪಾಸಿಟಿಯ ಫೌಂಡೇಶನ್ ಇರೋದೇ ನಮ್ಮ ಮೈಂಡ್ಸೆಟ್ನಲ್ಲಿ. ನಮ್ಮ ಮನಸ್ಥಿತಿಯನ್ನ ಸೀಮಿತಗೊಳಿಸೋದು ಯಾವುದು ಗೊತ್ತಾ? ಅದನ್ನ ANTs ಅಂತ ಕರೀತಾರೆ. ಅಂದ್ರೆ ಆಟೋಮ್ಯಾಟಿಕ್ ನೆಗೆಟಿವ್ ಥಾಟ್ಸ್. ನನ್ನಿಂದ ಆಗಲ್ಲ, ನಾನು ಅಷ್ಟು ಸ್ಮಾರ್ಟ್ ಇಲ್ಲ ಅನ್ನೋ ಥರದ ಯೋಚನೆಗಳು. ಇವು ನಮ್ಮ ಮನಸ್ಸಿನಲ್ಲಿ ಇರುವೆಗಳ ಥರ ಸೇರ್ಕೊಂಡು ನಾವು ಪ್ರಯತ್ನ ಮಾಡೋ ಮೊದಲೇ ನಮ್ಮನ್ನ ತಡೆದ್ಬಿಡ್ತವೆ. ದುರದೃಷ್ಟವಶಾತ್ ನಾವು ಅದನ್ನೇ ನಂಬಿದಾಗ ಅದೇ ನಿಜ ಆಗ್ಬಿಡುತ್ತೆ. ಹಾಗಾಗಿ ಇಲ್ಲಿ ಮಾಡಬೇಕಾದ ಪ್ರಮುಖ ಕೆಲಸ ಅಂದ್ರೆ ಈ ನೆಗೆಟಿವ್ ಯೋಚನೆಗಳನ್ನ ಬದಲಾಯಿಸೋದು. ನಾನು ಅಷ್ಟು ಬುದ್ಧಿವಂತನಲ್ಲ ಅನ್ನೋ ಬದಲು ನಾನು ಸಾಕಷ್ಟು ಬುದ್ಧಿವಂತನಿದ್ದೀನಿ, ಕಲಿಯಬಲ್ಲೆ ಅಂತ ಹೇಳ್ಕೊಳ್ಳಿ. ನಾನು ಯಾವಾಗಲೂ ತಪ್ಪು ಮಾಡ್ತೀನಿ ಅನ್ನೋ ಬದಲು ನಾನು ಇನ್ನೂ ಇದರಲ್ಲಿ ಎಕ್ಸ್ಪರ್ಟ್ ಆಗಿಲ್ಲ, ಆದರೆ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ಆಗ್ತೀನಿ ಅಂತ ನಿಮ್ಮ ಯೋಚನೆನೇ ರೀಫ್ರೇಮ್ ಮಾಡ್ಕೋಬೇಕು. ಸರಿ, ಈಗ 2ನೇ ಎಂಗೆ ಬರೋಣ. ಅದು ಮೋಟಿವೇಶನ್, ಅಂದ್ರೆ ಪ್ರೇರಣೆ. ಪ್ರೇರಣೆ ಅನ್ನೋದು ಹುಟ್ಟಿನಿಂದ ಬರೋ ಗುಣ ಅಲ್ಲ, ಅದು ನಾವು ಕಂಟ್ರೋಲ್ ಮಾಡಬಹುದಾದ ಒಂದು ಆಕ್ಟಿವ್ ಪ್ರಾಸೆಸ್. ನಾವು ಯಾವುದೇ ಕೆಲಸ ಮಾಡೋಕ್ಕೆ ಬೇಕಾದ ಫ್ಯೂಯಲ್ ಇದ್ದ ಹಾಗೆ. ಜಿಮ್ ಕ್ವಿಕ್ ಅವರ ಮೋಟಿವೇಶನ್ ಫಾರ್ಮುಲಾ ತುಂಬಾನೇ ಸಿಂಪಲ್. ಒಂದು ಕ್ಲಿಯರ್ ಆದ ಉದ್ದೇಶ ಇರಬೇಕು, ಅದಕ್ಕೆ ಬೇಕಾದಷ್ಟು ಎನರ್ಜಿ ಇರಬೇಕು, ಮತ್ತೆ ಚಿಕ್ಕ ಚಿಕ್ಕ ಸರಳವಾದ ಹೆಜ್ಜೆಗಳನ್ನ ಇಡಬೇಕು. ನಮ್ಮ ಯಾಕೆ ಅನ್ನೋದು ಸ್ಟ್ರಾಂಗ್ ಆಗಿದ್ದಾಗ ನಾವು ಹೆಚ್ಚು ಎನರ್ಜೆಟಿಕ್ ಆಗಿರ್ತೀವಿ, ಮತ್ತೆ ಸಣ್ಣ ಸಣ್ಣ ಹೆಜ್ಜೆಗಳು ದೊಡ್ಡ ಗುರಿಗಳನ್ನ ಸುಲಭವಾಗಿ ಮುಟ್ಟೋಕೆ ಸಹಾಯ ಮಾಡುತ್ತವೆ. ಮೋಟಿವೇಶನ್ ಫಾರ್ಮುಲಾದಲ್ಲಿ ಎನರ್ಜಿ ಅನ್ನೋದು ತುಂಬಾನೇ ಮುಖ್ಯವಾದ ಭಾಗ. ನಮ್ಮ ಮೆದುಳಿಗೆ ಸರಿಯಾದ ಆಹಾರ ಕೊಡೋದು ತುಂಬಾ ಅವಶ್ಯಕ. ಉದಾಹರಣೆಗೆ ಅವಕಾಡೋ, ಬ್ಲೂಬೆರಿ, ಬ್ರೊಕೋಲಿ, ವಾಲ್ನಟ್ಸ್ ಮತ್ತೆ ಡಾರ್ಕ್ ಚಾಕ್ಲೇಟ್ ಇಂಥ ಆಹಾರಗಳು ನಮ್ಮ ಬ್ರೈನ್ ಪವರ್ ಹೆಚ್ಚಿಸಕ್ಕೆ ಹೆಲ್ಪ್ ಮಾಡ್ತವೆ. ಮತ್ತು ಕೊನೆಯದಾಗಿ 3ನೇ ಎಂ, ಮೆಥಡ್ಸ್ ಅಂದ್ರೆ ವಿಧಾನಗಳು. ಇದು ವೇಗವಾಗಿ, ಸ್ಮಾರ್ಟಾಗಿ ಕಲಿಯೋಕೆ ಬೇಕಾದ ಪ್ರಾಕ್ಟಿಕಲ್ ಟೆಕ್ನಿಕ್ಸ್. ನಮ್ಮಲ್ಲಿ ಎಷ್ಟೇ ಒಳ್ಳೆ ಮೈಂಡ್ಸೆಟ್, ಮೋಟಿವೇಶನ್ ಇದ್ರೂ ನಾವು ಬಳಸೋ ವಿಧಾನಗಳು ಸರಿಯಿಲ್ಲ ಅಂದ್ರೆ ರಿಸಲ್ಟ್ ಸಿಗಲ್ಲ ಅಲ್ವಾ? ಒಂದು ಬೆಸ್ಟ್ ಟೆಕ್ನಿಕ್ ಅಂದ್ರೆ ಪೊಮೊಡೋರೋ ಟೆಕ್ನಿಕ್. ಇದು ತುಂಬಾನೇ ಸಿಂಪಲ್. 25 ನಿಮಿಷ ಫುಲ್ ಫೋಕಸ್ನಿಂದ ಕೆಲಸ ಮಾಡಿ, ಆಮೇಲೆ 5 ನಿಮಿಷ ಬ್ರೇಕ್ ತಗೊಳ್ಳಿ. ಹೀಗ್ ಮಾಡೋದ್ರಿಂದ ನಮ್ಮ ಮೆದುಳು ಕಲಿಕೆಯ ಶುರು ಮತ್ತು ಕೊನೆಯಲ್ಲಿರೋ ವಿಷಯಗಳನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳುತ್ತೆ. ಇದನ್ನ ಪ್ರೈಮಸಿ ಮತ್ತು ರೀಸೆನ್ಸಿ ಎಫೆಕ್ಟ್ ಅಂತ ಕರೀತಾರೆ. ಫಾಸ್ಟರ್ ಮೆಥಡ್ ಅನ್ನೋದು ಕಲಿಯೋದನ್ನ ಸೂಪರ್ ಚಾರ್ಜ್ ಮಾಡೋ ಒಂದು ಪವರ್ಫುಲ್ ಟೂಲ್. ಎಫ್ ಅಂದ್ರೆ ಫರ್ಗೆಟ್, ನಿಮ್ಮ ತಲೆಯಲ್ಲಿರೋ ಬೇರೆ ಯೋಚನೆಗಳನ್ನ ಮರೆತುಬಿಡಿ. ಎ ಅಂದ್ರೆ ಆಕ್ಟ್, ಸುಮ್ನೆ ನೋಡ್ಬೇಡಿ, ಆಕ್ಟಿವ್ ಆಗಿ ಭಾಗವಹಿಸಿ. ಎಸ್ ಅಂದ್ರೆ ಸ್ಟೇಟ್,
ನಿಮ್ಮ ಭಾವನಾತ್ಮಕ ಸ್ಥಿತಿಯನ್ನ ಮ್ಯಾನೇಜ್ ಮಾಡಿ ಖುಷಿಯಿಂದ ಕಲಿಯಿರಿ. ಟಿ ಅಂದ್ರೆ ಟೀಚ್, ಬೇರೆಯವರಿಗೆ ಕಲಿಸೋ ಉದ್ದೇಶದಿಂದ ಕಲೀರಿ, ಆಗ ಚೆನ್ನಾಗಿ ನೆನ್ಪಿರುತ್ತೆ. ಇ ಅಂದ್ರೆ ಎಂಟರ್, ಕಲಿಯೋಕೆ ಅಂತ ನಿಮ್ಮ ಕ್ಯಾಲೆಂಡರ್ನಲ್ಲಿ ಟೈಮ್ ಬ್ಲಾಕ್ ಮಾಡಿ. ಮತ್ತು ಆರ್ ಅಂದ್ರೆ ರಿವ್ಯೂ, ಕಲ್ತಿದ್ದನ್ನ ಮತ್ತೆ ಮತ್ತೆ ಪುನರಾವರ್ತಿಸಿ. ನೋಡಿ, ಯಾವಾಗ ಸರಿಯಾದ ಮೈಂಡ್ಸೆಟ್, ಮೋಟಿವೇಶನ್ ಮತ್ತು ಮೆಥಡ್ಸ್ ಈ ಮೂರೂ ಒಂದಕ್ಕೊಂದು ಜೋಡಣೆ ಆಗುತ್ತವೋ ಆಗ ನಾವು ನಿಜವಾಗ್ಲೂ ಲಿಮಿಟ್ಲೆಸ್ ಆಗ್ತೀವಿ. ನಮ್ಮ ಸಾಮರ್ಥ್ಯಕ್ಕೆ ಯಾವುದೇ ಮಿತಿ ಇರೋದೆಲ್ಲ ನಾವು ನಮ್ಮ ಮೇಲೆ ನಾವೇ ಹಾಕೊಂಡಿರೋ ಮಿತಿಗಳು ಮಾತ್ರ. ಜಿಮ್ ಕ್ವಿಕ್ ಹೇಳೋ ಹಾಗೆ ಈ 3 ಅಂಶಗಳು ಒಂದಾದಾಗ ನಮ್ಮನ್ನ ತಡೆಯೋಕೆ ಯಾವುದರಿಂದಲೂ ಸಾಧ್ಯವಿಲ್ಲ. ನಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ನಾವು ಅಸಾಧಾರಣವಾದುದನ್ನ ಸಾಧಿಸಬಹುದು. ಹಾಗಾದ್ರೆ ಕಲಿಕೆ ಅನ್ನೋದು ಒಂದು ಸೂಪರ್ ಪವರ್ ಇದ್ದಾಗೆ. ಈ ಶಕ್ತಿಯನ್ನ ಬಳಸಿ ನಮ್ಮ ಜೀವನದಲ್ಲಿ ನಾವು ಮೊದಲು ಯಾವ ಮಿತಿಯನ್ನ ದಾಟಬೇಕು ಅಂತ ಅನ್ಕೊಂಡಿದ್ದೀವಿ, ನಮ್ಮ ಲಿಮಿಟ್ಲೆಸ್ ಜರ್ನಿ ಇವತ್ತಿಂದಲೇ ಶುರುವಾಗ್ಲಿ.